ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪುನಃ ಒಂದು ಸಾರಿ ನಾವು ಒಟ್ಟಾಗಿ ಸೇರಿ ಕರ್ತನ ನಾಮ ಸ್ತುತಿಸುವಂತೆ, ಕರ್ತನ ನಾಮವನ್ನು ಘನಪಡಿಸುವಂತೆ ದೇವರು ಕೊಟ್ಟಂಥ ಈ ಒಳ್ಳೆಯ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ದೇವಚನರೇ, ವಿಶೇಷವಾಗಿ ಸತ್ಯವೇದದಲ್ಲಿ ನಾವು ನೋಡ್ತೇವೆ, ದೇವರು ಯೇಸು ಸ್ವಾಮಿ ಕೊಟ್ಟ ಅನೇಕ ಆಜ್ಞೆಗಳಲ್ಲಿ ಒಂದು ಮಹಾ ಆಜ್ಞೆ ಅಂತ ಹೇಳಿ ಲಿಖಿಸಲ್ಪಟ್ಟಂಥ ಅನೇಕ ಪಂಡಿತರು ಸಹ ಹೇಳ್ತಾರೆ, ಅದು ಮಹಾ ಆಜ್ಞೆ ಅಂತೇಳಿ. ಓಕೆ, ಸತ್ಯವೇದದಲ್ಲಿ ಯೇಸು ಸ್ವಾಮಿ ಕೊಟ್ಟಂಥ ಮಹಾ ಆಜ್ಞೆ, ತುಂಬ ಆಜ್ಞೆಗಳಿದೆ. ಓಕೆ, ಆದರೆ ಮಹಾ ಆಜ್ಞೆ ಏನಂತ ಹೇಳಿದ್ರೆ ಒಂದು ವಚನವನ್ನು ಓದಿಕೊಳ್ಳುವ. ಮತ್ತಾಯ ಬರೆದ ಪುಸ್ತಕ 28ನೇ ಅಧ್ಯಾಯ 19ನೇ ವಚನ ಮತ್ತು 20ನೇ ವಚನ, ಇದು ಯೇಸು ಸ್ವಾಮಿಯ ಮೇಲೆ ಬರೆಯಲ್ಪಟ್ಟಿದೆ. ಯೇಸುವಿನ ಕಡೆಯ ಮಾತುಗಳು ಅಂತೇಳಿ. ಮತ್ತಾಯ ಬರೆದ ಪುಸ್ತಕ 28ನೇ ಅಧ್ಯಾಯ ಅದರದ್ದು 19-20ನೇ ವಚನವನ್ನು ಓದುವಾಗ ಯೇಸು ಸ್ವಾಮಿ ನಮಗೆ ಕೊಟ್ಟಂಥ ಮಹಾ ಆಜ್ಞೆ, ಮ್ಯಾಥ್ಯೂ ಚಾಪ್ಟರ್ 28 ವರ್ಸ್ 19-20. ಆದುದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶದ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ. ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುವೆನು ಎಂದು ಹೇಳಿದನು. ದೇವರ ವಾಕ್ಯ ಹೇಳ್ತತೆ, ಆದುದರಿಂದ ನೀವು ಹೊರಟು ಹೋಗಿ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಅಂತೇಳಿ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ದೇವರ ವಾಕ್ಯ ಹೇಳ್ತತೆ, ನೀವು ಹೊರಟು ಹೋಗಿ ಏನಂತೆ, ಎಲ್ಲ ಜನರಿಗೆ ಸುವಾರ್ತೆಯನ್ನು ಸಾರಿ, ಎಲ್ಲ ಜನರನ್ನು ದೇವರ ಕಡೆ ನಡೆಸಿರಿ. ಇದು ದೇವರು ಕೊಟ್ಟಂಥ ಆಜ್ಞೆ ಆಗಿದೆ, ದೇವರು ಕೊಟ್ಟಂಥ ಮಹಾ ಆಜ್ಞೆ ಆಗಿದೆ. ಆದರೆ ಈಗಿನ ಕಾಲಘಟ್ಟದಲ್ಲಿ ಹೇಗಿದೆ ಅಂತ ಹೇಳಿದರೆ, ಯಾರು ಸಹ ದೇವರ ಆಜ್ಞೆಯನ್ನು, ದೇವರ ಚಿತ್ತವನ್ನು ನೆರವೇರಿಸಲಿಕ್ಕೆ, ಮುಂದೆ ಹೋಗಲಿಕ್ಕೆ ಅಥವಾ ಮುಂದೆ ಮನಸ್ಸು ಮಾಡಲಿಕ್ಕೆ ಯಾರು ಸಹ ಮುಂದೆ ಬರ್ತಾ ಇಲ್ಲ. ಅವರವ್ರದ್ದೇ ಕೃತ್ಯಗಳಲ್ಲಿ, ಅವರವರೇ ತಮ್ಮ ಕೆಲಸಗಳಲ್ಲಿ, ತಮ್ಮದೇ ಆದಂಥ ಸೇವೆಯಲ್ಲಿ, ತಮ್ಮ ಉದ್ದೇಶ ಪ್ರಕಾರ, ತಮ್ಮ ಆಲೋಚನೆ ಪ್ರಕಾರ, ತಮ್ಮದರಲ್ಲಿ ಅವ್ರು ಏನಾಗಿಬಿಟ್ಟಿದ್ದಾರೆ, ಅನೇಕ ಇವತ್ತು ಸೇವಕರಾಗಿರ್ಬೋದು, ವಿಶ್ವಾಸಿ ಮಕ್ಕಳಾಗಿರ್ಬೋದು, ಬ್ಯುಸಿ ಆಗಿಬಿಟ್ಟಿದ್ದಾರೆ. ಆದರೆ ದೇವರು ಹೇಳುವಂಥ ಸಂಗತಿ ಏನಂತ ಹೇಳಿದರೆ, ನನ್ನ ಆಜ್ಞೆಗಳು ನೀವು ಕೈಗೊಂಡವರಾಗಬೇಕು, ಅಥವಾ ನನ್ನ ಆಜ್ಞೆ ಅನುಸಾರವಾಗಿ ನೀವು ಜೀವಿಸೋರಾಗಬೇಕು ಅಂತೇಳಿ ದೇವರು ವಾಕ್ಯ ಹೇಳ್ತತೆ. ಯೆಹೋಶುವ ಬರೆದ ಪುಸ್ತಕ 1ನೇ ಅಧ್ಯಾಯದಲ್ಲಿ ದೇವರು ಹೇಳ್ತಾರೆ ಏನಂತ, 5ನೇ ವಚನದಲ್ಲಿ, ಜೀವಮಾನವ ಒಬ್ಬರೂ ನಿನ್ನ ಮುಂದೆ ನಿಲ್ಲುವುದಿಲ್ಲ ಅಂತೇಳಿ. ಯಾಕೆ ಒಬ್ಬರು ನಿನ್ನ ಮುಂದೆ ನಿಲ್ಲಿಕ್ಕಾಗೋದಿಲ್ಲ ಅಂತ ಹೇಳಿದರೆ, ನೀನು ಆದರೆ ಒಂದು ಕಾರ್ಯ ಮಾಡಬೇಕು. ಯಾರು ನಿನ್ನ ಮುಂದೆ ನಿಲ್ಲಬಾರ್ದು, ಯಾರು ನಿಂಗೆ ವಿರೋಧವಾಗಿ ಹೇಳ್ಬಾರ್ದು, ಯಾರು ನಿನ್ನ ಮುಂದೆ ಜಯವನ್ನು ಹೊಂದಿಕೊಳ್ಳುವ, ಅಂದರೆ ಶತ್ರು ನಿನ್ನ ಮುಂದುಗಡೆ, ವಿರೋಧಿ ನಿನ್ನ ಮುಂದುಗಡೆ ಜಯವನ್ನು ಹೊಂದಿಕೊಳ್ಳಬಾರ್ದು ಅಂತ ಹೇಳಿದರೆ, ನೀನು ಒಂದು ಕಾರ್ಯ ಮಾಡಬೇಕು. ಏನು ಕಾರ್ಯ ಅಂತ ಹೇಳಿದರೆ, ನೀನು ನನ್ನ ವಾಕ್ಯವನ್ನು ಅನುಸರಿಸಿ ನಡೆಸಬೇಕು. ಅಂದರೆ ಧರ್ಮ ಉಪದೇಶ, ಅಂದರೆ ಮೋಶೆ ಹೇಳಪಟ್ಟ ಪ್ರಕಾರ, ಮೋಶೆ ಏನು ನಿಮಗೆ ಬೋಧನೆ ಮಾಡಿದನೋ ನೀವು ಅದನ್ನು ಕೈಗೊಂಡು ನಡೆಯೋರಾಗಬೇಕಂತ ಹೇಳಿ ದೇವರು ಯಾರಿಗೆ, ಯೆಹೋಶುವನಿಗೆ ಹೇಳ್ತಾನೆ. ಯೆಹೋಶುವನು ದೇವರು ಹೇಳಿದಂಥ ಮಾತನ್ನು ಕೇಳಿ ಅದರ ಅನುಸಾರವಾಗಿ ನಡೆದ ಕಾರಣ ಆತನ ಜೀವವು ಯಾವಾಗಲೂ ಜೀವನ ಎಲ್ಲ ಪೂರ್ತಿಯಾಗಿ ದೇವರ ಜಯವನ್ನು ಕೊಟ್ಟರು. ಅಷ್ಟು ಮಾತ್ರ ಅಲ್ಲ, ಅನೇಕ ವಿರೋಧಿಗಳು ಬಂದು, ವಿರೋಧಿ ಬರದೇ ಇರಲಿಲ್ಲ, ವಿರೋಧಿಗಳು ಬಂದರು, ಶತ್ರುಗಳು ಬಂದರು, ಆದರೆ ಎಲ್ಲದರಲ್ಲಿ ದೇವರವರಿಗೆ ಜಯವನ್ನು ಕೊಟ್ಟು ದೇವರ ಆತ್ಮನವರು ನಡೆಸ್ತಾ ಇದ್ದ. ಪ್ರಿಯರೇ, ಇಲ್ಲಿ ದೇವರ ವಾಕ್ಯ ಹೇಳುವಂಥ ಸಂಗತಿ ಏನಂತ ಹೇಳಿದರೆ, ದೇವರು ಹೇಳಿದ್ದಾರೆ, ನೀವು ಲೋಕದ ಕಡೆಗೆ ಹೋಗ್ರಿ. ಹಲ್ಲೆಲೂಯಾ. ಅಪೊಸ್ತಲ ಕೃತ್ಯದಲ್ಲಿ ನಾವು ನೋಡ್ತೇವೆ, ನೀವು ಲೋಕದ ಕಡೆಗೆ ಹೋಗ್ರಿ ಅಂತೇಳಿ ಜನರಿಗೆ ಸುವಾರ್ತೆ ಸಾರೋರಾಗಬೇಕು. ನನ್ನ ಸುವಾರ್ತೆ ಯೇಸುವಿನ, ಇವತ್ತು ನಾನು ಸುವಾರ್ತೆಯನ್ನು ಹೊಂದಿಕೊಂಡಂಥ ವ್ಯಕ್ತಿ, ನಾನು ಯೇಸುವನ್ನು ತಿಳಿದುಕೊಂಡಂಥ ವ್ಯಕ್ತಿ, ಇವತ್ತು ನಾನು ನನ್ನ ಕುಟುಂಬ ಚೆನ್ನಾಗೇ ಇದ್ದೇವೆ. ಇವತ್ತು ಲೋಕದಲ್ಲಿ ಯಾರಿಗಾದರೂ ಆ ಭಾರ ಉಂಟಾ? ನನ್ನ ಹಾಗೆ ನನ್ನ ಕುಟುಂಬವು ದೇವರನ್ನು ಕಂಡುಕೊಳ್ಬೇಕು, ನನ್ನ ಹಾಗೆ ನನ್ನ ಜನರು ದೇವರನ್ನು ಕಂಡುಕೊಳ್ಬೇಕು, ನನ್ನ ಹಾಗೆ ನನ್ನ ಭಾಷೆಯನ್ನು ಮಾತನಾಡುವವರು ಜನರನ್ನು ಕಂಡುಕೊಳ್ಬೇಕು, ನನ್ನ ಹಾಗೆ ನಮ್ಮ ರಾಜ್ಯವು ದೇವರನ್ನು ಕಂಡುಕೊಳ್ಬೇಕು. ಇವತ್ತು ಯೇಸುವನ್ನು ಕಂಡುಕೊಂಡಂಥ ನಾವುಗಳು ಸುಖದಿಂದ, ಸಮಾಧಾನದಿಂದ ಜೀವಿಸ್ತಾ ಇದ್ದೇವೆ. ಪ್ರತಿ ಸಂಡೇ ಚರ್ಚಿಗೆ ಹೋಗ್ತಾ ಇದ್ದೇವೆ, ವಾಕ್ಯ ಓದ್ತಾ ಇದ್ದೇವೆ, ವಾಕ್ಯ ಕೇಳ್ತಾ ಇದ್ದೇವೆ, ಅಲ್ಲಿ ಸ್ತುತಿಸ್ತೇವೆ, ಆರಾಧಿಸ್ತೇವೆ, ದೇವರನ್ನು ನಾವು ಸಂತೋಷವಾಗಿ ದೇವರನ್ನು ಘನಪಡಿಸ್ತೇವೆ. ಆಮೇಲೆ ತಿರುಗಿ ಮನೆಗೆ ಬರ್ತೇವೆ. ದೇವರು ಹೇಳುವುದು ಏನಂತ ಹೇಳಿದರೆ, ಈ ಜನರು ಮಾತಿನಿಂದ ನನ್ನ ಸನ್ಮಾನಿಸ್ತಾರೆ ಹೊರತಾಗಿ ಹೃದಯದಿಂದ ಅಲ್ಲ. ಇವತ್ತು ದೇವರ ಮಕ್ಕಳಾದಂಥ ನಾವುಗಳು ನಮ್ಮ ಹೃದಯದಿಂದ ಯೇಸುವನ್ನು ಸನ್ಮಾನಿಸೋರಾಗಬೇಕು. ಸ್ತೋತ್ರ ನಾವು ಹೇಳ್ತೇವೆ, ಯೇಸುವಿಗಾಗಿ ಜೀವಿಸ್ತೇವೆ. ಅನೇಕ ಜನಗಳು ನಾಯಕರಲ್ಲಿ ಆರಾಧನೆ ಮಾಡುವಾಗ ಅನೇಕ ಜನಗಳು ಏನಂತ ಹೇಳಿದ್ರೆ ಅಳ್ತಾರೆ.
ದೇವರೇ ನನ್ನ ಜೀವಿತನ ಯೇಸುಗಾಗಿ ಕೊಡ್ತೇನೆ, ಯೇಸುವಿಗಾಗಿ ಕೊಡ್ತೇನೆ ಅಂತೇಳಿ ನಮ್ಗೆ ಜೀವಿತನ ಯಾರು ಯೇಸುವಿಗೋಸ್ಕರ ಕೊಡ್ತಾ ಇದ್ದಾರೆ? ಇವತ್ತು ದೇವರೊಂದು ಬಯಕೆ ಏನು ಗೊತ್ತುಂಟ? ಇವತ್ತೊಂದು ದೇವರ ಆಶೆ ಏನು ಗೊತ್ತುಂಟ? ಎಲ್ಲ ಜನರ ರಕ್ಷಣೆ ಹೊಂದಬೇಕನ್ನುವಂಥ ದೇವರ ಉದ್ದೇಶ ಇವತ್ತು, ದೇವರ ಆಲೋಚನೆ ಇವತ್ತು. ಅದರ ರಕ್ಷಣೆ ಹೊಂದಿ ನಾನೇ ಮಾಡ್ಬೇಕು ತಾನೆ, ನೀವೇ ಮಾಡ್ಬೇಕು ತಾನೆ, ಸತ್ಯವನ್ನು ತಿಳಿದುಕೊಂಡವರೇ ಈ ಕಾರ್ಯಗಳು ಮಾಡ್ಬೇಕು ತಾನೆ. ಇನ್ನೊಂದ್ಸರಿ ಯೇಸುಸ್ವಾಮಿ ಬಂದು ಸೇವೆ ಮಾಡ್ಲಿಕ್ಕಾಗ್ತದ? ಯೇಸುಸ್ವಾಮಿ ಬಂದು ಸೇವೆ ಮಾಡಿದ್ರು, 3.5 ವರ್ಷ ಸೇವೆ ಮಾಡಿ ಈ ಲೋಕದ ಯಾತ್ರೆಯನ್ನು ಅವರು ಮುಗಿಸೋದ್ರು. ಆ ಜವಾಬ್ದಾರಿ ಇವತ್ತು ನನಗೆ ನಿನಗೆ ಕೊಟ್ಟಿದ್ದಾರೆ. ನಮ್ಮ ಮೇಲಿರುವಂಥ ಒಂದು ದೇವರ ಕರ ಇದೆ, ದೇವರೊಂದು ಬಯಕೆ. ಅದಕ್ಕಾಗಿ ದೇವರನ್ನ ನಮ್ಮ ಪಟ್ಟಣದಲ್ಲಿ ಆರಿಸಿಕೊಂಡಿದ್ದಾರೆ. ಅದಕ್ಕಾಗಿ ನಿನ್ನ ಜನಾಂಗದಲ್ಲಿ, ನಿನ್ನ ಭಾಷೆ ಮಾತನಾಡುವವರಲ್ಲಿ, ಅದಕ್ಕಾಗಿ ನಿನ್ನ ಕುಟುಂಬದಲ್ಲಿ, ಅದಕ್ಕಾಗಿ ನಿನ್ನ ಕುಲದಲ್ಲಿ ದೇವರು ನಿನ್ನ ಆರಿಸಿಕೊಂಡಿದ್ದಾರೆ. ನಿನ್ನ ಕುಲಕ್ಕೋಸ್ಕರ ನೀನು ಸುವಾರ್ತೆ ಸಾರಬೇಕು. ನಿನ್ನ ಜನರು ಏನಂತ ದೇವರ ರಾಜ್ಯ ಕಡೆ ಏನು ನಡೆಸಿಕೊಳ್ಬೇಕಂತೇಳಿ ಇವತ್ತು ದೇವ ಮಕ್ಕಳು ನಾವೇನು ಮಾಡ್ತಿದ್ದೇವೆ? ಇವತ್ತು ದೇವರ ಆಜ್ಞೆಯನ್ನು ನಾವು ಮೀರ್ತಾ ಇದ್ದೇವಾ? ದೇವರ ಆಜ್ಞೆಗೆ ವಿರೋಧವಾಗಿ ನಾನು ಹೋಗ್ತಾ ಇದ್ದೇವಾ? ಇವತ್ತು ದೇವರದ ಬಯಕೆ ಏನು ಗೊತ್ತುಂಟು? ಅನೇಕ ಆತ್ಮಗಳು ನಷ್ಟವಾಗ್ತಿದೆ. ಪ್ರಿಯರೇ, ನಾವೊಂದು ಸಿಟಿಯಲ್ಲಿ, ಒಂದು ಪಟ್ಟಣದಲ್ಲಿ ಸುಖದಿಂದಲೂ ಸಮಾಧಾನದಲ್ಲೂ ಕೂತು ನಾವು ಏನು ಮಾಡ್ತಿದ್ದೇವೆ? ಕಾಲವನ್ನು ಕಳೀತಾ ಇದ್ದೇವೆ. 2020 2023 ಈಗ 2025ನೇ ವರ್ಷಕ್ಕೆ ನಾವಿದ್ದೇವೆ. ಆದರೆ ಪ್ರತಿ ವರ್ಷಗಳು ನಾವು ಹೀಗೆ ಕಳೀತಾ ಇದ್ದೇವೆ. ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಯೇಸುವಿನ ಅರಿಯದಂಥ ಅನೇಕ ಹಳ್ಳಿಗಳಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯೇಸುವನ್ನು ತಿಳಿಯದ ಅನೇಕ ಗ್ರಾಮಗಳಿದೆ. ಅವರು ತಮಗೆ ಬೇಕಾದಂಗೆ ಅವರ ಆಲೋಚನೆ ಮಾಡ್ತಿದ್ದೇವೆ. ಅನೇಕ ತಪ್ಪಾದ ಮಾರ್ಗ, ತಪ್ಪಾದ ಬೋಧನೆಯಲ್ಲಿ ಅವರು ಒಳಗಾಗಿದ್ದಾರೆ. ಯೇಸು ಅಂತ ಹೇಳಿದರೆ ಅವರು ಬೇರೆನೇ ಹೇಳ್ತಾರೆ, ಬೇರೆ ಸಂಗತಿನ ಹೇಳ್ತಾರೆ. ಇವತ್ತು ಸತ್ಯವನ್ನು ಅರಿತುಕೊಂಡಂಥ ದೇವ ಜನರೇ, ಇವತ್ತು ನಮ್ಮ ಜೀವಿತದಲ್ಲಿ ಹೇಗೆ ನಾವು ಇರ್ಲಿಕ್ಕಾಗ್ತದೆ? ನಾಳೆ ನನ್ನ ಸಹೋದರಿ ಅವರು ನರಕಕ್ಕೆ ಹೋಗುವಾಗ ನಿನಗೆ ಸುಮ್ಮನೆ ಇರ್ಲಿಕ್ಕಾಗ್ತದ? ಅಪೊಸ್ತಲ ಪೌಲನೊಂದು ಮಾತನ್ನು ಹೇಳ್ತಾನೆ, ವೇದನೆಯಿಂದ ಒಂದು ಮಾತನ್ನು ಆತನು ಹೇಳ್ತಾ ಇದ್ದಾನೆ. ಫಿಲಿಪ್ಪ ಬರೆದ ಪುಸ್ತಕದಲ್ಲಿ 2ನೇ ಅಧ್ಯಾಯ ಅದರದ್ದು 21ನೇ ವಚನವನ್ನು ಓದ್ತಾ ಇದ್ದಾನೆ. ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ. ದೇವರ ವಾಕ್ಯ ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡ್ತಾರೆ. ಯೇಸು ಸ್ವಾಮಿ ಕಾರ್ಯಗಳ ಮೇಲೆ ಮನಸ್ಸಿಡ್ಲಿಕ್ಕೆ ಇವತ್ತು ಯಾರಿಗೂ ಇಷ್ಟ ಇಲ್ಲ. ನಂಗೆ ಸ್ವಕಾರ್ಯ, ನನ್ಗಾಗಬೇಕು, ನಂದಾಗಬೇಕು, ನಂದೇ. ಒಂದು ಪೋಸ್ಟಿಗೋಸ್ಕರ ಜೀವಿಸೋರಿದ್ದಾರೆ, ಒಂದು ಪೊಸಿಷನ್ಗೋಸ್ಕರ ಜೀವಿಸೋರಿದ್ದಾರೆ, ಒಂದು ಹೆಸರಿಗೋಸ್ಕರ ಜೀವಿಸೋರಿದ್ದಾರೆ. ಹಲ್ಲೆಲೂಯಾ. ಆದ್ರೆ ದೇವರ ವಾಕ್ಯ ಹೇಳ್ತತೆ, ನನಗಾಗಿ ಜೀವಿಸೋರು ಯಾರು? ಇವತ್ತು ಅನೇಕ ಜನಗಳಿಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ನನ್ನ ಚಿತ್ತ ಪ್ರಕಾರ ಸೇವೆಯನ್ನು ಮಾಡ್ತಾ ಇಲ್ಲ, ನನ್ನ ಚಿತ್ತ ಅನುಸಾರವಾಗಿ ಸೇವೆಯನ್ನು ಮಾಡ್ತಾ ಇಲ್ಲ. ಮತ್ತಾಯ ಬರೆದ ಪುಸ್ತಕದಲ್ಲಿ ದೇವರಿಗೆ ಏನಂತಿದ್ರೆ ತನ್ನ ಹೃದಯದಿಂದ ನಾವು ಆತನು ಹೇಳ್ತಾ ಇದ್ದಾನೆ. ಅನೇಕ ಜನಗಳು ಬಂದುಕಾಸು ಆ ದಿವಸದಲ್ಲಿ ಮಾತನಾಡ್ತಾರಂತೆ. ಏನು ಮಾತನಾಡ್ತಾರೆ? ಒಂದು ವಚನವನ್ನು ಓದಿಕೊಳ್ಳುವ. ಮತ್ತಾಯ ಬರೆದ ಪುಸ್ತಕ 7ನೇ ಅಧ್ಯಾಯ ನಾನು ನೆನೆಸ್ತೇನೆ 21ನೇ ವಚನ ಅಂತೇಳಿ, 21, 22, 23ನೇ ವಚನ. ಮ್ಯಾಥಿ ಚಾಪ್ಟರ್ 7 ವರ್ಡ್ಸ್ 21, 22, 23. ನನ್ನನ್ನು ಸ್ವಾಮಿ ಸ್ವಾಮಿಯನ್ನು ಅನ್ನವರು ಎಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವನೆಂದು ನೆನೆಸಬೇಡ್ರಿ. ಪರಲೋಕದಲ್ಲಿರುವ ನನ್ನ ತಂದೆ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ರೈಟ್? ಎಲ್ಲರೂ ಸ್ವಾಮಿ ಸ್ವಾಮಿ ಅಂತ ಹೇಳಿದ್ರೆ ಎಲ್ಲರೂ ಸತ್ಯವೇದ ಹಿಡ್ಕೊಂಡವರೆಲ್ಲ, ಬೈಬಲ್ ಹಿಡ್ಕೊಂಡವರೆಲ್ಲ ಅಥವಾ ಸಭೆಗೆ ಹೋಗುವವರು ಎಲ್ಲರೂ ಪರಲೋಕ ರಾಜ್ಯಕ್ಕೆ ಹೋಗ್ತಾರೆ ಅಂತ ಎನಿಸ್ತೀರಾ? ಇಲ್ಲ. ಯಾರು ಪರಲೋಕ ರಾಜ್ಯಕ್ಕೆ ಹೋಗ್ತಾರೆ ಅಂತ ಹೇಳಿದರೆ ಎಲ್ಲರೂ ಹೋಗ್ಲಿಕ್ಕಾಗಲ್ಲ. ಯಾರು ಹೋಗ್ತಾರ ಅಂತ ಹೇಳಿದರೆ ಸ್ವಾಮಿ ದೇವರ ವಾಕ್ಯ, ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆಯನ್ನು ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳ ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೆಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೇನು ನಿಮ್ಮ ಗುರುತೇ ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳುವೆನು. ಯೇಸು ಒಂದು ಹೇಳ್ತಾ ಇದ್ದಾರೆ, ಏನಂತ ಹೇಳಿದ್ರೆ ಅನೇಕ ಜನಗಳೇ ಬರೆದ, ಸ್ವಾಮಿ ನಿಮ್ಮ ಹೆಸರಿನ ಮೇಲೆ ಸೇವೆ ಮಾಡಿದ್ದೇವೆ, ನಿಮ್ಮ ಹೆಸರಿನ ಮೇಲೆ ಅದ್ಭುತ ಮಾಡಿದ್ದೇವೆ, ನಿಮ್ಮ ಹೆಸರಿನ ಮೇಲೆ ಬೋಧನೆ ಮಾಡಿದ್ದೇವೆ, ದೆವ್ವಗಳನ್ನು ಬಿಡಿಸಿದರೆ. ಇವತ್ತು ದೇವರಿಗೆ ಅದಲ್ಲ. ಹಲ್ಲೆಲೂಯಾ. ಯಾವುದೋ ಒಂದು ಸಭೆಯನ್ನು ಕಟ್ಟಿಕೊಂಡು ನೀನು ಅಲ್ಲಿ ಇರುವುದು ಮಾತ್ರವಲ್ಲ, ಹಲ್ಲೆಲೂಯಾ, ಆ ಸಭೆಯನ್ನು ಕೊಟ್ಟದ್ದು ದೇವರಿಗೆ ಸ್ತೋತ್ರ, ದೇವರು ಕೊಟ್ಟದ್ದು. ಅಲ್ಲೇ ಕಂಫರ್ಟೇಬಲ್, ಇಲ್ಲಿ ಎಲ್ಲ ಸಹ ಚೆನ್ನಾಗಿದೆ ಅಂತ ಹೇಳಿ ಅಲ್ಲೇ ಕುತ್ಕೊಳ್ಳಿಕ್ಕೋಸ್ಕರ ಅಲ್ಲ.
ಅಲ್ಲಿಂದ ನೀನು ಜನರನ್ನು ಎಬ್ಬಿಸಬೇಕು, ಅಲ್ಲಿಂದ ಆತ್ಮ ಸಂಪಾದನೆ ಮಾಡಬೇಕು. ದೇವ ಸೇವಕರು ನಾನು ಹೇಳುವಂಥ ಸಂಗತಿ ಏನಂತ ಹೇಳಿದ್ರೆ, ಸಹೋದರಿಯರೇ, ಒಂದು ವೇಳೆ ನಿನ್ನ ಮಗನೇ ಆದ್ರೂ ಸಹ, ನಿನ್ನ ಮಗನಾದ್ರೂ ಸಹ ಮೊದಲೇದಾಗಿ ನೀನು ಹೇಳುವಂಥ ಒಂದು ಮಾತು ಏನು ಗೊತ್ತುಂಟ, ನೀನು ಹಾಕುವಂಥ ಒಂದು ಬೋಧನೆ ಏನು ಗೊತ್ತು ನಿನ್ನ ಮಗಳಿಗೆ, ಮಗಳೇ ಆತ್ಮಗಳು ನಷ್ಟವಾಗ್ತಿದೆ, ಹಳ್ಳಿಗಳ ಕಡೆ ಆತ್ಮಗಳು ನಷ್ಟವಾಗ್ತಿದೆ, ಅನೇಕ ಏನಂತ ಹೇಳಿದ್ರೆ ಪಟ್ಟಣಗಳಲ್ಲಿ ಆತ್ಮಗಳ ನಷ್ಟವಾಗ್ತಿದೆ. ಇವತ್ತು ಸತ್ಯವನ್ನು ಅರಿತುಕೊಳ್ಳದೆ ಸಾವಿರಾರು ಜನಗಳು ನಾಶವಾಗ್ತಿದ್ದಾರೆ. ಇವತ್ತು ಅವರು ಎಲ್ಲಿಗೆ ಹೋಗ್ತಾರೆ? ಪ್ರೈಸ್ ದಿ ಲಾರ್ಡ್. ಇವತ್ತು ಸೇವೆ ಮಾಡೋರಿದ್ದಾರೆ, ಅದರ ದೇವರಿಗೆ ಚಿತ್ತ ಮಾಡೋರು, ಅವ್ರದೇ ಒಂದು ಆಗ್ಬೇಕು, ಅವ್ರದೇ ಒಂದು ರಾಜ್ಯ, ಅವರೇ ಒಂದು ಕಂಪೌಂಡ್ ಕಟ್ಕೊಂಡಿದ್ದಾರೆ, ಅವರೇ ಒಂದು ಸುತ್ತಲೂ ಬೇಲಿ ಹಾಕೊಂಡಿದ್ದಾರೆ, ಅವರೇ ಒಂದು ಸುತ್ತಲೂ ಒಂದು ಗೆರೆ ಹಾಕೊಂಡಿದ್ದಾರೆ. ಇದರ ಒಳಗೇನೆ ನಾವು ಸೇವೆ ಮಾಡಬೇಕು, ಹೊರಗೆ ಹೋಗ್ಲಿಕ್ಕಿಲ್ಲ. ಭಾನುವಾರ ಚರ್ಚ್ ಓಪನ್ ಮಾಡೋದು, ಭಾನುವಾರ ಜನ ಬರ್ತಾರೆ, ಅವರೊಂದಿಗೆ ಆರಾಧನೆ ಮಾಡೋದು, ಅವ್ರಿಗೆ ಬೋಧನೆ ಮಾಡೋದು, ಮತ್ತೆ ಚರ್ಚ್ ಮುಚ್ಚಿಬಿಡೋದು, ಅಷ್ಟೇ ಸಾಕು. ಅಷ್ಟೇ ಅವ್ರ ಲೈಫು, ಅಷ್ಟೇ ಅವ್ರ ಜೀವಿತ ಆಗ್ತಾ ಇದೆ ಇವತ್ತು. ಆದರೆ ದೇವಜನರು ನಾನು ಹೇಳ್ತಾ ಇದ್ದೇನೆ, ಸರಿಯಾಗಿ ಕೇಳ್ರಿ. ಇವತ್ತು ದೇವರ ಹೃದಯದ ಏನಂತ ಹೇಳಿದರೆ, ದೇವರ ಹೃದಯದ ಆಲೋಚನೆಗಳನ್ನು ತಿಳಿದು ಅದ್ರ ಪ್ರಕಾರ ನಾವು ನಡೆಯೋರಾಗಬೇಕು. ಇವತ್ತು ದೇವ್ರ ವಾಕ್ಯದ ನಿಂತಲ್ಲೇ ನೀರುವಂಥ ನೋಡಿ, ಈ ಲೋಕದಲ್ಲೇ ಸಹ ಹೇಳ್ತಾರೆ, ನಿಂತಲ್ಲೇ ಇರುವಂಥ ನೀರು ಏನಾಗ್ತದೆ ಅಂತ ಅದು ಹೊಲಸಾಗ್ತದೆ, ಅದರಲ್ಲಿ ಏನಿರ್ತದೆ ಗಲೀಜಿರ್ತದೆ, ಶುದ್ಧವಾಗಿರುವುದಿಲ್ಲ. ಅದು ಹರಿಯುವ ನೀರು ಶುದ್ಧವಾಗಿರ್ತದಂತೆ. ಯಾವಾಗ ನಿನ್ನ ಸೇವೆ ಅಭಿವೃದ್ಧಿ ಹೊಂತ, ಹಲ್ಲೆಲೂಯಾ. ಪ್ರೇಯರ್ ನಾನು ಇಷ್ಟ ಹೇಳ್ತಾನೆ, ನಿನ್ನ ಮಗ ಲಾಯರ್ ಆಗೋದು, ರೈಟ್, SP ಆಗೋದು, ಇಲ್ಲದಿದ್ದರೆ ಯಾವುದೋ ಒಂದು ಏನಂತ ಹೇಳಿದ್ರೆ ಗೋರ್ಮೆಂಟ್ ಅಧಿಕಾರಿ ಆಗೋದು, ಪ್ರಿಯಾರ್ಥರಿಂದ ಕೋಟಿಗಟ್ಟಲೆ ಹಣ ಸಂಪಾದನೆ. ನನ್ನ ಮಗನನ್ನು ಒಳ್ಳೆ ಬೆಳೆಸಿ, ಒಳ್ಳೆ ಓದಿಸಿ ನಾವು ಹೊರದೇಶಕ್ಕೆ ಕಳಿಸ್ತೇನೆ. ಏನು ಮಾಡಲಿಕ್ಕೆ? ಹಣ ಸಂಪಾದನೆ ಮಾಡಲಿಕ್ಕೆ. ಹಣ ಎಲ್ಲಿಯವರೆಗೆ ಬರ್ತದೆ ನಿನ್ನ ಜೀವಿತದಲ್ಲಿ? ಹಣ ಎಲ್ಲಿಯವರೆಗೆ? ಅವ್ರ ಕೆಲಸನೇ ಮಾಡಲಿ, ಆದರೆ ಅವ್ರಿಗೆ ಒಂದು ಮಾತನ್ನು ನೀವು ಹೇಳ್ತಾ ಇದ್ದೀರಾ, ಮಗ ನೀನು ಕೆಲಸ ಮಾಡು, ನಿನ್ನ ಕೆಲಸ ಸ್ಥಳದಲ್ಲಿ ಸುವಾರ್ತೆ ಸಾರು, ನಂಬಿಗಸ್ತನಾಗಿರು, ನಿನ್ನ ನಡೆ ನುಡಿ ನೋಡಿ ಜನರ ರಕ್ಷಣೆ ಬರಬೇಕು. ನೀನು ಯಾರು? ಇಷ್ಟೆಲ್ಲ ಒಳ್ಳೆ ಪೊಸಿಷನ್ ಇದ್ರು, ಇಷ್ಟೆಲ್ಲ ಒಳ್ಳೆ ಅಂದ ಚಂದವಿದ್ರು ಸಹ, ಆದ್ರೆ ಪಾಪಕ್ಕೆ ಹೋಗದಂತೆ, ಅನ್ಯಾಯವಾಗಿ ನೀನು ಮಾಡದಂತೆ, ಪಾಪದ ಮಾರ್ಗದಲ್ಲಿ ನಡೆಯದಂತೆ, ನೀತಿಯ ಮಾರ್ಗದಲ್ಲಿ ನಡೀತಾ ಇದೆಯಲ್ಲ, ಇದರ ಹಿಂದಿನ ವಿಶೇಷತೆ ಏನು? ಪ್ರತಿ ವಾರ ನೀನು ಎಲ್ಲಿ ಹೋಗ್ತಾ ಇದ್ದಿ? ಪ್ರತಿ ಭಾನುವಾರ ಸಮಯ ಸಿಕ್ಕಾಗ, ಏನಂತ ಹೇಳಿದ್ರೆ ಕೆಲಸ ಇಲ್ಲದಾಗ, ರಜೆ ಇರುವಾಗ ನಾವು ಎಲ್ಲಿಗೆ ಹೋಗ್ತಿದ್ದೇವೆ? ನಾವು ಮಾತನಾಡುವಂಥ ಮಾತು ಹೇಗಿರುತ್ತೆ ಇದೆ? ಪ್ರೇರೆ ನಾನು ಹೇಳ್ತಾ ಇದ್ದೇನೆ, ಒಂದು ವೇಳೆ ನಿಮ್ಮ ಮಗ ಇರಬಹುದು, ಒಂದು ಮಗಳಿರ್ಬೋದು, ಯಾವತ್ತೂ ಮರೆಯಬೇಡ್ರಿ. ಇವತ್ತು ಅನೇಕ ಜನಗಳಿಗೆ ಬೇಜಾರಾಗುವುದು ಏನು ಸಂಗತಿ ಗೊತ್ತುಂಟ? ತಮ್ಮ ಎಕ್ಸಾಮ್ ಇರುವಾಗ, ಪರೀಕ್ಷೆ ಇರುವಾಗ ಸಭೆಗೆ ಬರುವುದಿಲ್ಲ. ಎಷ್ಟೊಂದು ದುಃಖಕವಾದ ಸಂಗತಿ ಅಲ್ಲ ಕ್ರೈಸ್ತರು. ಯಾಕೆ ನಿಮ್ಮ ಮಗಳು ಬರಲಿಲ್ಲ? ಯಾಕೆ ನಿಮ್ಮ ಮಗ ಬರಲಿಲ್ಲ? ನಮ್ಮ ಮಗನಿಗೆ ಬೋರ್ಡ್ ಎಕ್ಸಾಮ್ ಇದೆ, ನಮ್ಮ ಮಗಳಿಗೆ ಎಕ್ಸಾಮ್ ಇದೆ, ಪರೀಕ್ಷೆ ಇದೆ, ಅದಕ್ಕೆ ಓದ್ತಾ ಇದ್ದಾಳೆ ನಮ್ಮ ಮಗಳು, ಅದಕ್ಕೆ ಬರಲಿಲ್ಲ. ನಮ್ಮ ಮಗ ಓದ್ತಾ ಇದ್ದಾನೆ, ಅದಕ್ಕೆ ಬರಲಿಲ್ಲ. ಅದೇ ಒಂದು ಮನೆ ವಕೀಲು, ಅದೇ ಒಂದು ಮದುವೆ, ಅದೇ ಒಂದು ಯಾವುದೋ ಒಂದು ಬರ್ತ್ಡೇ ಏನಾದರೂ ಫಂಕ್ಷನ್ ಇದ್ರೆ ನಿಮ್ಮ ಮಗಳು ಹೋಗುದಿಲ್ಲವಾ? ಹೋಗ್ತಾಳೆ. ಯಾಕೆ? ಅದು ನಮ್ಮ ಕುಟುಂಬದಲ್ಲ, ಬಿಡ್ಲಿಕ್ಕಾಗೋದು. ಇದೇನು? ಪರೀಕ್ಷೆ ಇರುವಂಥ ಸಮಯದಲ್ಲಿ ಹೋಗಿ ಫಂಕ್ಷನ್ಗೆ ಹೋಗಿ ಬರ್ತಾರೆ, ಅದು ನಿಮ್ಮ ಕುಟುಂಬ. ಇದು ಸಭೆ. ಒಂದೇ 2 ತಾಸು 2.5 ತಾಸು ದೇವರ ಆಲಯ ಕಾಲದಲ್ಲಿ ಕಳೀಲಿಕ್ಕೆ ನಿಮ್ಮ ಮಗನಿಗೆ ಪರೀಕ್ಷೆ ಇದೆ, ನನ್ನ ಮಗಳಿಗೆ ಪರೀಕ್ಷೆ ಇದೆ ಅಂತ ಹೇಳ್ತಿರಲ್ಲ ಸಹೋದರಿಯರೇ, ಅದ್ರ ಒಂದು ಆಲೋಚನೆ ಮಾಡ್ರಿ. ನಿನ್ನ ಮಗಳನ್ನು ಕೊಟ್ಟದ್ದು ದೇವರಂತ ಮರೆಯಬಾರ್ದು, ನಿನ್ನ ಮಗನನ್ನು ಕೊಟ್ಟದ್ದು ದೇವರಂತ ಮರೆಯಬಾರ್ದು. ನಿನ್ನ ಮಗಳು ಎಲ್ಲೇ ಇರಲಿ, ನಿನ್ನ ಮಗನ ಎಲ್ಲೇ ಇರಲಿ, ಕರ್ತನ ನಾಮ ಮಹಿಮೆಗೋಸ್ಕರ ನಿನ್ನ ಮಗಳು ನಾಮ ಮಹಿಮೆ ಪಡಿಸೋಳಾಗಬೇಕು, ಕರ್ತನ ನಾಮ ಮಹಿಮೆ ಪಡಿಸೋನಾಗಬೇಕು ನಿನ್ನ ಮಗನು. ಅದಕ್ಕೋಸ್ಕರ ಪ್ರೇರೇಪಣೆ ಮಾಡ್ತಾ ಇದ್ದೀರಾ? ಅಥವಾ ಲೋಕ ಸಂಪಾದನೆ ಒಂದಾದ್ಮೇಲೆ ಒಂದು ಕಾರ್ ಆದರೆ ಅದನ್ನು ಸೇಲ್ ಮಾಡೋದು, ದೊಡ್ಡ ಕಾರ್ ತಗೊಳ್ಳೋದು, ಆ ಕಾರ್ ಸೇಲ್ ಮಾಡೋದು, ಇನ್ನೂ ಒಂದು ದೊಡ್ಡ ಕಾರ್ ತೆಗೆದುಕೊಳ್ಳೋದು, ಮನೆ ಮೇಲೆ ಮನೆ ಕಟ್ಟಿಕೊಳ್ಳೋದು, ಅಲ್ಲೆಲ್ಲೇ ಜಾಗ ತೆಗೆದುಕೊಳ್ಳೋದು, ಅಲ್ಲೆಲ್ಲೇ ಗೋಲ್ಡ್ ತೆಗೆದು, ಇದೆಲ್ಲ ಒಳ್ಳೆಯದೇ, ನಾ ಕೆಟ್ಟದೇನ ಅಂತ ಹೇಳ್ತಾ ಇಲ್ಲ. ಆದ್ರೆ ನಿಮ್ಮ ಮಗಳಿಗೆ ನೀನು ಏನು ಬೋಧನೆ ಮಾಡ್ತಾ ಇದ್ದಿ? ಇದೆಲ್ಲ ನಶಿಸಿ ಹೋಗ್ತದೆ. ಇವತ್ತಿಲ್ಲ ನಾಳೆ ನಾವು ಈ ಲೋಕವನ್ನು ಬಿಡಬೇಕಾಗ್ತದೆ. ದೇವರ ವಾಕ್ಯ ಹೇಳ್ತದೆ, ಈ ಲೋಕದಲ್ಲಿ ನಾನು ನೀನು ಯಾತ್ರಿಕರಾಗಿದ್ದೇವೆ. ಇವತ್ತು ಈ ಲೋಕದಲ್ಲಿ ನಾನು ನೀನು ಯಾತ್ರಿಕರಾಗಿದ್ದೇವೆ, ನಾವಿಲ್ಲಿ ಪ್ರವಾಸಿಗಳಾಗಿದ್ದೇವೆ, ನಾವಿಲ್ಲಿ ಪ್ರಯಾಣಿಕರಾಗಿದ್ದೇವೆ. ಈ ಲೋಕ ನಮಗೆ ಶಾಶ್ವತವಲ್ಲ. ಒಂದು ಲೋಕ ಇದೆ, ಪರಲೋಕ ನಮಗೆ ಶಾಶ್ವತವಾದ ಲೋಕ ಇದೆ. ಪರಲೋಕದ ಸ್ವಾಸ್ಥ್ಯದ ಉಳ್ಳವರು ನಾವಾಗಿದ್ದೇವೆ, ಪರಲೋಕದ ಜನಾಂಗವುಳ್ಳವರು ನಾವಾಗಿದ್ದೇವೆ. ನೀನು ನಾನು ದುಡಿಬೇಕನ್ನೋದು ಏನು ನಶಿಸಿ ಹೋಗೋದಕ್ಕೋಸ್ಕರ ಅಲ್ಲ, ನೀನು ನಾನು ದುಡಿಬೇಕಾಗಿದ್ದು ಪರಲೋಕ ರಾಜ್ಯಕ್ಕೋಸ್ಕರ.
ಹಲ್ಲೆಲೂಯಾ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತತೆ, ಮತ್ತಾಯಿ ಬರೆದ ಪುಸ್ತಕ 6ನೇ ಅಧ್ಯಾಯ 33ನೇ ವಚನ, ಮ್ಯಾಥ್ಯೂ ಚಾಪ್ಟರ್ 6 ವರ್ಸ್ 33, ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತೌಕಪಡ್ರಿ, ಅವುಗಳು ಕೂಡ ನೀವೆಲ್ಲ ಒದಗಿಸಬೇಡಿ. ನಿನ್ನ ನಿನ್ನ ಮಗಳಿಗೆ ಮೊದಲು ದೇವರ ರಾಜ್ಯವನ್ನು ಹುಡುಕು, ಮೊದಲು ದೇವರ ರಾಜ್ಯವನ್ನು ಹುಡುಕು ಮಗನೇ, ಮೊದಲು ದೇವರ ರಾಜ್ಯವನ್ನು ಹುಡುಕು. ನಿನಗೆ ಬೇಕಾದಂಥ ಎಲ್ಲ ಸಂಗತಿಗಳು ಸಿಗ್ತವೆ. ನಮ್ಮ ಮಕ್ಕಳಿಗೆ ನಾವು ಹೇಗೆ ಬೋಧನೆ ಮಾಡ್ತಾ ಇದ್ದೇವೆ? ಬಿಡುವುದನ್ನು ಬಿಟ್ಟು ಬಿಡುವ ದೇವ ಜನರೇ, ಹಿಡಿದನ್ನು ಹಿಡಿದುಕೊಳ್ಳುವ. ಎಷ್ಟೋ ದೊಡ್ಡ ಇಸ್ರಾಯೇಲ್ ದೇಶದಲ್ಲಿ ದೊಡ್ಡ ಶ್ರೀಮಂತ ಆದಂಥ ದಾವೀದನು ತನ್ನ ಜೀವಿತದಲ್ಲಿ ಆತನು ಹೇಳ್ತಿದ್ದಾನೆ, ಮಗನನ್ನು ಕರಿತಾನೆ, ಮಗನೇ. ಸೊಲೊಮನ್ ಹೋಗ್ತಾನೆ, ಏನಪ್ಪ ಮಗನೇ, ಈ ಲೋಕದಲ್ಲಿ ಉಂಟಲ್ಲ, ಈ ಲೋಕದಲ್ಲಿ ನೀನು ಒಳ್ಳೆಯದಾಗಿ ಬದುಕಬೇಕಾದ ಒಂದೇ ಒಂದು ಮಗನೇ, ಏನಪ್ಪ? ದೇವರ ಚಿತ್ತಾನುಸಾರವಾಗಿ, ದೇವರ ಧರ್ಮ ಉಪದೇಶದ ಅನುಸಾರವಾಗಿ ನಡಿ, ದೇವರ ವಾಕ್ಯ ಅನುಸಾರವಾಗಿ ಜೀವಿಸು. ಆವಾಗ ದೇವರು ನಿನ್ನ ಸಿಂಹಾಸನವನ್ನು ಸ್ಥಿರವಾಗಿ ನಿಲ್ಲಿಸ್ತಾನೆ. ಯಾವಾಗ ದಾವೀದನ ತಂದೆಯ ಮಾತನ್ನು ಕೇಳಿ ಸೊಲೊಮನು ದೇವರ ವಾಕ್ಯ ಅನುಸಾರವಾಗಿ ಜೀವಿಸಲಿಕ್ಕೆ ಆರಂಭ ಮಾಡಿದ, ದೇವರ ವಾಕ್ಯ ಹೇಳ್ತತೆ 40 ವರ್ಷ ಆತನ ಆಳ್ವಿಕೆ ಮಾಡಿದ. ಆ 40 ವರ್ಷದಲ್ಲಿ ಯುದ್ಧ ಅನ್ನೋದಿರಲಿಲ್ಲ, ಸೋಲು ಅನ್ನೋದಿರಲಿಲ್ಲ, ಭಯ ಅನ್ನೋದಿರಲಿಲ್ಲ. 40 ವರ್ಷ ಆತನ ಜೀವಮಾನದಲ್ಲಿ ಆತನ ಆಡಳಿತ ಮಾಡುವಂಥ ಕಾಲದಲ್ಲೆಲ್ಲ ಸುಖವು ಸಮಾಧಾನದಿಂದ ಇತ್ತು. ನಿನ್ನ ಮಗಳು ಇವತ್ತು ಸುಖದಿಂದ ಇರಬೇಕಾ? ನಿನ್ನ ಮಗನ ಇವತ್ತು ಸಮಾಧಾನದಿಂದ ಇರಬೇಕಾ? ಮೊದಲನೇದಾಗಿ ದೇವರ ವಾಕ್ಯ ನಿಮ್ಮ ಮಕ್ಕಳಿಗೆ ಬೋಧನೆ ಮಾಡ್ರಿ. ಎಲ್ಲದರಲ್ಲಿ ಸೇವೆ ಭಾರ ನಿಮಗೆ ಬರಲಿ, ನಿಮ್ಮ ಮಗಳಿಗೆ ಸೇವೆ ಭಾರ ಬರಲಿ, ನಿಮ್ಮ ಮಗನಿಗೆ ಸೇವೆ ಭಾರ ಬರಲಿ. ಹಣ್ಣಳ ಮಕ್ಕಳು ಇಲ್ಲದಂಥ ಸಮಯದಲ್ಲಿ ದೇವರ ಸನ್ನಿಧಾನದಲ್ಲಿ ಬಂದು ಒಂದೇ ಒಂದು ಕೂಗನಿಗೆ ಹೇಳ್ತಾಳೆ, ದೇವರೇ ನನಗೊಂದು ಮಗನನ್ನು ಕೊಡು ಸ್ವಾಮಿ. ಇವತ್ತು ನಾವು ಸಹ ಎಷ್ಟೋ ಪ್ರಾರ್ಥನೆ ಮಾಡಿದ್ದೇವೆಲ್ಲ, ದೇವರೇ ನಮಗೆ ಮಕ್ಕಳು ಬೇಕು, ಮಕ್ಕಳು ಬೇಕು, ಮಕ್ಕಳು ಬೇಕು. ಇವತ್ತು ದೇವರು ನಿಮಗೆ ಮಕ್ಕಳು ಕೊಟ್ಟಿದ್ದಾರೆ. ಆ ಮಕ್ಕಳ ಚಿತ್ತಾನುಸಾರವಾಗಿ ನೀವು ನಡೀತಾ ಇರ್ಬೋದು, ಅಥವಾ ದೇವರ ಚಿತ್ತಾನುಸಾರವಾಗಿ ನಡೀತಾ ಇದ್ದೀರಾ? ನನ್ನ ಮಗಳು ಹಾಗಾಗಬೇಕು, ಅಂಥವ್ರ ಮದುವೆ ಆಗಬೇಕು, ಇಂಥವ್ರ ಮದುವೆ ಆಗಬೇಕು, ನನ್ನ ಮಗ ಇಷ್ಟು ದೊಡ್ಡ ಕೆಲಸ ಮಾಡಬೇಕು, ಅಷ್ಟು ದೊಡ್ಡ ಕೆಲಸ ಮಾಡಬೇಕು, ಅದೆಲ್ಲ ಪ್ರೇಯರೇ. ಮೊದಲಿಗೆ ಬೇಕಾದದ್ದು ಏನು ಗೊತ್ತುಂಟು? ದೇವರ ರಾಜ್ಯ. ಎಲ್ಲ ಸಹ ಒಳ್ಳೆ ರೀತಿಯಿಂದ ಇರುವಾಗ ಸುಖದಿಂದ ಇರುವುದು ದೊಡ್ಡ ವಿಷಯನಲ್ಲ. ಆದರೆ ಸ್ವಲ್ಪ ಹೊರಗೆ ನೋಡ್ರಿ, ಎಷ್ಟೋ ಜನರು ಊಟ ಮಾಡಲಿಕ್ಕೆ ಊಟ ಇಲ್ಲದೆ, ಆಹಾರ ಇಲ್ಲದೆ ಬಳಲ್ತದೆ. ಎಷ್ಟೋ ಗಂಡ ಹೆಂಡತಿಯ ಕುಟುಂಬ ಒಡೆಯಲ್ಪಟ್ಟಿದೆ. ಕಾರಣ ಏನು ಗೊತ್ತುಂಟ? ಸತ್ಯ ಗೊತ್ತಿಲ್ಲದ ಕಾರಣ. ಅವ್ರಿಗೆ ಯಾರು ತಿಳಿಸೋರಿದ್ದಾರೆ? ಬೆಟ್ಟವನ್ನು ಕಾಡ ಹುಡುಕಿಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಸಮಾಧಾನ ಸಿಗ್ತದ, ಇಲ್ಲಿ ಸಮಾಧಾನ, ಇದ್ದ ಹಣವನ್ನು ಕಳೆದುಕೊಳ್ತಾ ಇದ್ದಾರೆ, ಮಕ್ಕಳನ್ನು ಆಹುತಿ ಕೊಡ್ತಾ ಇದ್ದಾರೆ, ಶರೀರವನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ. ಒಂದು 90 ಕುಡಿದ್ರೆ, ಒಂದು 60 ಕುಡಿದ್ರೆ ನಂಗೆ ಸುಖವಾಗಿ ನಿದ್ದೆ ಮಾಡ್ತೇನೆ ಅಂತ ಹೇಳಿ, ಆದರೆ ಬೆಳಿಗ್ಗೆ ಅದೇ ಕಷ್ಟ. ಕುಡಿದ್ರಲ್ಲಿ ಸುಖ ಇಲ್ಲ. ಪ್ರಿಯರೇ, ನಾನು ಹೇಳ್ತೇನೆ, ಈ ಲೋಕದಲ್ಲಿ ಎಲ್ಲೋ ಹೋಗ್ರಿ ನೀವು, ಯಾವುದೇ ಶಾಪಿಗೆ ಹೋಗಿ, ಯಾವುದೇ ಮಾಲಿಗೆ ಹೋಗ್ಲಿ, ನಿನಗೆ ಸಮಾಧಾನ ಸಿಗ್ತದೆ ಕೇಳ್ರಿ. ಎಷ್ಟು ಹಣ ಕೊಟ್ಟರು ಸಹ ಬೇಕಾದ್ರೆ ನಂಗೆ ತೊಂದರೆ ಇಲ್ಲ, ಆ ಮಾಲಿಗೆ ಹೋಗಿ ನಾನು ಸಮಾಧಾನ. ಯಾವ ಮಾಲಲ್ಲಿ ಸಿಗುವುದಿಲ್ಲ ಸಮಾಧಾನ, ಯಾವ ಮಾಲಲ್ಲಿಲ್ಲ, ಯಾವ ಅಂಗಡಿಗಳಲ್ಲಿಲ್ಲ, ಯಾವ ಶಾಪ್ಗಳಲ್ಲಿಲ್ಲ. ನೀನು ಯಾವುದೇ ದೇಶಕ್ಕೆ ಹೋಗಲಿ, ಯಾವುದೇ ಪಟ್ಟಣಕ್ಕೆ ಹೋಗಿ, ಯಾವುದೇ ಊರಿಗೆ ಹೋಗು, ಸಮಾಧಾನ ಸಿಗೋದು ಅದು ಯೇಸುವಿನ ಅಲ್ಲಿ ಮಾತ್ರ, ಯೇಸು ಕ್ರಿಸ್ತನಲ್ಲಿ ಮಾತ್ರ. ಅವ್ರ ಬಳಿಗೆ ನೀನು ಬರುವಾಗ ನಿನ್ನ ಮಗಳು ಚೆನ್ನಾಗಿರ್ತದೆ, ಅವ್ರ ಬಳಿಗೆ ನೀನು ಬರುವಾಗ ನಿನ್ನ ಕುಟುಂಬ ಚೆನ್ನಾಗಿರ್ತದೆ, ಅವ್ರ ಬಳಿಗೆ ನೀನು ಬರುವಾಗ ನಿನ್ನ ಬಿಸ್ನೆಸ್ ಒಳ್ಳೇದಾಗಿರ್ತದೆ. ಬಿಸ್ನೆಸ್ ಬಿಸ್ನೆಸ್ ಬಿಸ್ನೆಸ್, ವ್ಯಾಪಾರ 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 ಅಂತ ಓಡಬೇಡ್ರಿ ದೇವ ಜನರೇ. ಮೊದಲು ದೇವರ ರಾಜ್ಯಕ್ಕೆ, ದೇವರಿಗೆ ಕೊಡುವಂಥ ಸಮಯನ ದೇವರಿಗೆ ಕೊಡ್ರಿ. ಹಲ್ಲೆಲೂಯಾ. ನಿಮ್ಮ ಕುಟುಂಬ ಕೊಡುವಂಥ ಸಮಯನ ನಿಮ್ಮ ಕುಟುಂಬಕ್ಕೆ ಕೊಡ್ರಿ. ನಿಮ್ಮ ಕೆಲಸಕ್ಕೋ, ನಿಮ್ಮ ಸ್ಟಡಿಗೋ, ನಿಮ್ಮ ಎಜುಕೇಷನ್ಗೋ, ನಿಮ್ಮ ವ್ಯಾಪಾರಿಗೋ, ನಿಮ್ಮ ಕೆಲಸ ಕಾರ್ಯಗೋ ಕೊಡುವಂಥ ಸಮಯನ ಅದಕ್ಕೆ ಕೊಡ್ರಿ. ಆದರೆ ಮೊದಲನೇದಾಗಿ ದೇವರು ಹೇಳೋದೇನು? ನನ್ನ ರಾಜ್ಯಕ್ಕಾಗಿ ತೌಕಪಡು, ನನ್ನ ನೀತಿಗಾಗಿ ತೌಕಪಡು. ಇವತ್ತು ಸ್ಥಿತಿ ಏನಾಗಿರ್ಬೋದು, ಇವತ್ತು ಪರಿಸ್ಥಿತಿ ಏನಾಗಿರ್ಬೋದು, ಪ್ರೇಯರ್ ನಾನು ಹೇಳ್ತೇನೆ, ದಾವೀದನ ಜೀವಿತದಲ್ಲಿ 1 ಸಾಮುವೇಲ ಬರೆದ ಪುಸ್ತಕ 16ನೇ ಅಧ್ಯಾಯದಲ್ಲಿ ಬರುವಾಗ ದಾವೀದ ಏನು ಮಾಡ್ತಾ ಇದ್ದ ಗೊತ್ತುಂಟ? ಕುರಿಗಳು ಕಾಯ್ತಾ ಇದ್ದ. 1 ಸಾಮುವೇಲ ಬರೆದ ಪುಸ್ತಕ 16ನೇ ಅಧ್ಯಾಯದಲ್ಲಿ ಬರುವಾಗ ಆತನ ಕುರಿಗಳು ಮೇಯಿಸುವಂಥ ವ್ಯಕ್ತಿಯಾಗಿದ್ದ. ಯಾವ ಊರು? ದೊಡ್ಡ ಊರೇನಲ್ಲ, ಸಣ್ಣ ಹಳ್ಳಿ, ಯಹೂದ್ಯದ ಪ್ರಾಂತ್ಯದಲ್ಲಿ ಒಂದು ಸಣ್ಣ ಹಳ್ಳಿ ಬೆತ್ಲೆಹೇಮ್, ದೊಡ್ಡದೇನಿಲ್ಲ. ಆದರೆ ದೇವರು ಅಲ್ಲಿಂದ ಆರಿಸಿಕೊಂಡ್ರು. ದೇವ್ರ ವಾಕ್ಯ ಹೇಳ್ತತೆ, ದೀನರನ್ನು ಧೂಳಿನಿಂದ ಎಬ್ಬಿಸಿ ಅರಸಗಳ ಒಂದಿಗೆ ದೇವರು ಕುತುಗೊಳಿಸ್ತಾರಂತೆ. ಹಲ್ಲೆಲೂಯಾ. ಸ್ಥಿತಿ ಏನಾಗಿರ್ಬೋದು? ದಾವೀದನು ಅವನ ಜೀವಮಾನವೆಲ್ಲ
ಒಂದಕ್ಕಾಗಿ ತೋಕ ಪಡ್ತಾ ಇದ್ದ. ದೇವರು 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 ದೇವರು. ಅವನು ರಾತ್ರಿ ಮಲಗುವಾಗ ಸಹ ದೇವ್ರ ವಾಕ್ಯ ಹೇಳ್ತದೆ, ಆತನ ಮಧ್ಯರಾತ್ರಿಯಲ್ಲಿ ಎದ್ದು ಆತನ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದಂತೆ. ಒಂದು ವಚನ ಓದಿಕೊಳ್ಳುವ. ಕೀರ್ತನೆ ಬರೆದ ಪುಸ್ತಕ 119ನೇ ಅಧ್ಯಾಯ, ಸಾಮ್ಸ್ 119, ಅದರದ್ದು 62ನೇ ವಚನ ಅಂತ ಎನಿಸ್ತೇನೆ. ಓಕೆ, 62 ಅಂತ ಎನಿಸ್ತೇನೆ. ಜಸ್ಟ್ ಓದಿಕೊಳ್ಳುವ. ನಿನ್ನ ನೀತಿ ವಿಧಿಗಳಿಗೋಸ್ಕರ ನಿನ್ನನ್ನು ಕೊಂಡಾಡಲು ಮಧ್ಯರಾತ್ರಿಯಲ್ಲಿ ಏಳುವೆನು. ಹಲ್ಲೆಲೂಯ. ಆತನು ಹೇಳ್ತಾ ಇದ್ದಾನೆ, ಸ್ವಾಮಿ ನಿನ್ನ ನೀತಿ ವಿಧಿಗಳಿಗೋಸ್ಕರ. ಪ್ರೈಸ್ ದಿ ಲಾರ್ಡ್. ಅರಸನಾಗಿದ್ರು ಸಹ, ಮಹಾರಾಜ್ಯನಾಗಿದ್ರು ಸಹ, ಎಷ್ಟೋ ಬ್ಯುಸಿ ಇದ್ರೆ ಸಹ ಮಧ್ಯರಾತ್ರಿಯಲ್ಲಿ ಕರ್ತನನ್ನು ನಾಮವನ್ನು ಘನಪಡಿಸ್ಲಿಕ್ಕೋಸ್ಕರ, ಸ್ವಾಮಿ ಎಷ್ಟೊಂದು ಉಪಕಾರ ಮಾಡಿದೆಪ್ಪ ನೀನು, ಎಷ್ಟೊಂದು ಮೇಲ್ಗಳೇ ನೀನು ಮಾಡಿದೆ ಅಂತೇಳಿ ದಾವೀದನು ಯಾವಾಗಲೂ ಸಹ ಕರ್ತನ ಸ್ತುತಿ ಮಾಡುವಂತಿದ್ದ. ಅಷ್ಟು ಮಾತ್ರವಲ್ಲ, ಅದೇ ಕೀರ್ತನೆಯಲ್ಲಿ ದೇವರ ಬಗ್ಗೆ ಹೇಳ್ತದೆ, ಅದೇ 119ನೇ ಅಧ್ಯಾಯದಲ್ಲಿ 164ನೇ ವಚನವನ್ನು ಓದ್ತಿದ್ದೇನೆ. ನಿನ್ನ ನೀತಿ ವಿಧಿಗಳಿಗೋಸ್ಕರ ನಿನ್ನನ್ನು ದಿನಕ್ಕೆ 7 ಸಾರಿ ಕೊಂಡಾಡುತ್ತೇನೆ. ದೇವರ ವಾಕ್ಯ ಹೇಳ್ತದೆ, ನಿನ್ನ ನೀತಿ ವಿಧಿಗಳಿಗೋಸ್ಕರ ನೀನು ಕೊಂಡಾಡಲು ದಿನಕ್ಕೆ 7 ಸಾರಿ ಸ್ತೋತ್ರ ಮಾಡ್ತಾನೆ. 7 ಸಾರಿ. ಇವತ್ತು ನಮಗೆ ಟೈಮ್ ಇದೆಯಾ? ದಾವೀದನ ಜೀವಮಾನವೆಲ್ಲ ದುಡಿದದ್ದು ಯಾರಿಗೋಸ್ಕರ? ಕರ್ತನಿಗೋಸ್ಕರ. ಯಾವಾಗಲೂ ಸಹ ಕರ್ತನು ದೇವರು ದೇವರು ದೇವರು. ಒಂದು ದಿವಸ ಆತನ ಅರಮನೆ ಒಳಗೆ ಮಲಗಿದಾಗ ಆತನ ಜ್ಞಾಪಕ ಆಗ್ತಾ ಇದೆ. ಏನು ಗೊತ್ತು, ಅರಮನೆ ಒಳಗೆ ಮಲಗಿದ್ದಾನೆ, ದೇವರ ಜ್ಞಾಪಕ ಆಗ್ತದೆ. ದೇವರು ಏನೆಲ್ಲ ಮಾಡಿದ್ರಲ್ಲ ನನ್ನ ಜೀವಿತದಲ್ಲಿ, ಯಾವ ಸ್ಥಾನದಲ್ಲಿದ್ದೆ, ಯಾವ ಸ್ಥಾನಕ್ಕೆ ದೇವರನ್ನ ಕೊಂಡು ಬಂದಿದ್ರು, ಅದನ್ನು ಆಲೋಚನೆ ಮಾಡುವ ಗೊತ್ತಾಗ್ತದೆ. ಅಯ್ಯೋ, ನಾನದು ಅರಮನೆಯಲ್ಲಿ ಮಲಗಿದ್ದೇನೆ, ಆದರೂ ದೇವರ ಮಂಜೂಷ ಅದು ಬಟ್ಟೆ ಮನೆಯಲ್ಲಿದೆ. ನಾನು ದೇವರ ಆಲಯ ಕಟ್ಟಬೇಕು, ನಾನು ದೇವರಿಗೊಂದು ಆಲಯ ಕಟ್ಟಬೇಕು, ದೇವರಿಗೊಂದು ಅರಮನೆ ಕಟ್ಟಬೇಕು, ದೇವರಿಗೊಂದು ದೇವಸ್ಥಾನಕ್ಕೆ ನಾನು ಕಟ್ಟಬೇಕು. ಇವತ್ತು ನಮಗೆ ಯಾವುದೋ ಒಂದು ಪೋಸ್ಟಲ್ಲಿರುವಾಗ, ಯಾವುದೋ ಒಂದು ಪೊಸಿಷನಲ್ಲಿರುವಾಗ ದೇವರ ನೆನಪು ಬರ್ತಾ ಇದೆಯಾ? ದಾವೀದನ ಅದಕ್ಕೆ 133ನೇ ಅಧ್ಯಾಯದ ಕೀರ್ತನೆ ಅಂತ ಹೇಳ್ತಾನೆ, ನನ್ನ ಮನವೇ ನೀನು ಯೆಹೋವನ ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನ ಕೊಂಡಾಡು, ಆತನ ಮಾಡಿದಂಥ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ ಅಂತೇಳಿ. ಸೌಲನ ಕಾಲದಲ್ಲಿ ಅಲಕ್ಷ್ಯವಾದಂಥ ಮಂಜೂಷ, ಆತನು ಯಾವಾಗ ಅರಸಸ್ಥಾನಕ್ಕೆ ಬರ್ತಾನೋ ಅವಾಗೇ ಒಂದು ಮನಸ್ಸು ಬರ್ತತೆ, ನಾನು ದೇವರ ಮಂಜೂಷವನ್ನು ತೆಗೆದುಕೊಂಡು ಬರಬೇಕು. ದೇವರ ಮಂಜೂಷ ಎಲ್ಲಿದೆ? ಸಾಧಾರಣ ಅಬಿದಾಬನ ಮನೆಯಲ್ಲಿ ಹೋಗಿ 20 ವರ್ಷಗಳಾಗಿದೆ. ಎಷ್ಟೋ ವರ್ಷಗಳ ಹಿಂದೆ ಹೋದಂಥ ಮಂಜೂಷ ಇದು. ಫಿಲಿಸ್ಟಿಯರ್ ವರ್ಷದಲ್ಲಿ ಆದಂಥ ಮಂಜೂಷ. ಯಾರ ಕಾಲದಲ್ಲಿ? ಹಲ್ಲೆಲೂಯ. ಏಲಿ ಕಾಲದಲ್ಲಿ ಏಲಿ ಮಕ್ಕಳು ದುಷ್ಟರಾದ ಕಾರಣ ಅವ್ರ ನೇಮಿತವಾಗಿ ಮಂಜೂಷ ಶತ್ರುವಶವಾಯಿತು. ಮಂಜೂಷ ಇರಲಿಲ್ಲ. ಅವನು ನೆನಪು ಬರ್ತದೆ, ನನ್ನ ದೇವರ ಮಂಜೂಷ ನನ್ನ ನಗರಕ್ಕೆ ತೆಗೆದುಕೊಂಡು ಬರಬೇಕು. ಯಾಕೆ? ಅವನಿಗೆ ಗೊತ್ತಿದ್ದ, ದೇವರು ನನ್ನ ಜೊತೆಯಲ್ಲಿ ಇದ್ದರೆ ಸಾಕಪ್ಪ, ನನಗೆ ದೇವರು ನನ್ನ ಸಂಗಡ ಇದ್ದರೆ ಸಾಕು. ಸೌಲನು ತನ್ನ ಜೀವಮಾನವೆಲ್ಲ 40 ವರ್ಷ ಆಳ್ವಿಕೆ ಮಾಡಿದ. ಆ 40 ವರ್ಷದಲ್ಲಿ ತನ್ನ ಜೀವಿತದಲ್ಲಿ ಹೇಗೆ ಗೊತ್ತುಂಟ, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನಂದು ನನಗಾಗಬೇಕು, ಎಲ್ಲ ನನಗಾಗಬೇಕು, ಎಲ್ಲ ನನ್ನ ಮಗಳು, ನಾನೇ ಮುಂದೆ ಬರಬೇಕು. ಯಾರು ಮುಂದೆ ಬರೋದು ಇಷ್ಟ ಇಲ್ಲ ಅವನಿಗೆ, ಯಾರು ಆ ಸ್ಥಾನದಲ್ಲಿ ನಿಲ್ಲೋದಕ್ಕೆ ಇಷ್ಟ ಇಲ್ಲ. ಅವರನ್ನೇ ಯಾಕೆ ಹೊಗಳ್ಬೇಕು, ನನ್ನನ್ನೇ ಹೊಗಳ್ಬೇಕು. ಆಮೇಲೆ ಸೌಲನ ಜೀವಿತವೆಲ್ಲ ಹೇಗೆ ಬಂತು? ಪ್ರೇರೆ. ದಾವೀದನ ಜೀವಿತ ಹಾಗಲ್ಲ. ಪೌಲನು ಹೇಳ್ತಾನೆ, ನಾನು ಸತ್ರು ಸಹ ಯೇಸುವಿಗಾಗಿ ಸಾಯ್ತೇನೆ, ಬದುಕಿದ್ರೆ ಸಹ ಯೇಸುವಿಗಾಗಿ ಬದುಕ್ತಾನೆ. ಇರುವಂಥ ನಿಮ್ಮ ಮಗಳನ್ನು, ಇರುವಂಥ ನಿಮ್ಮ ಮಗನನ್ನು ದೇವರಿಗಾಗಿ ಹೇಳ್ರಿ, ಅವರಿಗೆ ಬೋಧಿಸ್ರಿ. ಮಗನೇ, ಆತ್ಮಗಳು ನಷ್ಟವಾಗ್ತಿದೆ. ಹಣ ಎಲ್ಲರ ಸಂಪಾದನೆ ಮಾಡ್ಬೋದು, ಸಣ್ಣ ಸಣ್ಣ ಕೆಲಸ ಎಲ್ಲರೂ ಸಹ ಮಾಡ್ಬೋದು, ಆದರೆ ಫೀಲ್ಡಿಗೆ ಇಳಿದು ಸೇವೆ ಮಾಡುವಂಥವ್ರು ತುಂಬ ಕಡಿಮೆ ಪ್ರೇರೆ. ಆದ ಕಾರಣ ನಿಮ್ಮ ಕುಟುಂಬಕ್ಕೋಸ್ಕರ ನೀವು ನಿಮ್ಮ ಜನರಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ನಿಮ್ಮ ಭಾಷೆ ಮಾತನಾಡೋರಿಗಾಗಿ ಪ್ರಾರ್ಥನೆ ಮಾಡಿರಿ. ನಿಮ್ಮ ಕುಲದವರಿಗಾಗಿ ಪ್ರಾರ್ಥನೆ ಮಾಡಿರಿ. ನಿಮ್ಮ ಏನಂತಿದ್ರೆ ನಿಮ್ಮ ವಠಾರಕ್ಕಾಗಿ ನೀವು ಪ್ರಾರ್ಥನೆ ಮಾಡಿರಿ. ನಶಿಸುವ ಆತ್ಮಗಳಿಗೆ ಕಣ್ಣು ಸೂಚಿ ಪ್ರಾರ್ಥನೆ ಮಾಡಿರಿ. ಕರ್ತನು ಯಾರನ್ನಾದರೂ ಎಬ್ಬಿಸಿ ಅವರ ಬಳಿ ಕಳಿಸ್ತಾರೆ. ನಿಮ್ಮನ್ನೇ ಎಬ್ಬಿಸ್ಬೋದು, ನಿಮ್ಮ ಮಕ್ಕಳನ್ನೇ ಎಬ್ಬಿಸ್ಬೋದು ದೇವರು, ಇಲ್ಲದೆ ಬೇರೆ ಯಾರನ್ನಾದರೂ ದೇವರು ಎಬ್ಬಿಸ್ಬೋದು, ಹೇಳಿಕ್ಕಾಗೋಲ್ಲ. ಕರ್ತನ ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥಿಸುವ. ಪ್ರೀತಿಯುಳ್ಳ ಪರಲೋಕದ ತಂದೆ, ನಿನಗೆ ಸ್ತೋತ್ರಪ್ಪ. ಈ ಒಳ್ಳೆ ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾಣ, ಆತ್ಮ, ಶರೀರ, ಮನಸ್ಸನ್ನು ದೇವರೇ ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಈ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ದೇವರ ಉತ್ಸಾಹ ಬರಲಿ. ಕರ್ತನಿಗೋಸ್ಕರ ನಾನು ಏನಾದರೂ ಮಾಡಬೇಕು, ಕರ್ತನಿಗೋಸ್ಕರ ಏನಾದರೂ ಸಂಪಾದನೆ ಮಾಡಬೇಕು. ಲೋಕ ಅಂತ ಹೋಗೋದಲ್ಲ, ಅವರ ಮಕ್ಕಳಿಗೆ ದೇವರ ವಾಕ್ಯದಲ್ಲಿ ನೆಲೆಯಾಗಿ ನಿಲ್ಲಿಸುವಂತೆ, ಸೇವೆಗೋಸ್ಕರ ಒಂದು ಸೈನ್ಯವನ್ನು ಸಿದ್ಧಪಡಿಸುವಂತೆ ಸಹಾಯ ಮಾಡುವಂತೆ ಸಹಾಯ ಕೃಪೆ ಮಾಡಿಕೊಡ್ರಿ.
ಪ್ರತಿಯೊಂದು ತಂದೆ ತಾಯಿಯ ಹೃದಯಗಳ ಮಿಡಿತಬೇಕು ಸ್ವಾಮಿ. ನನಗೆ ಮಗಳು ಹುಟ್ಟಿದರೆ, ನನ್ನ ಮಗನ ಹುಟ್ಟಿದರೆ ನಾವು ದೇವರ ಸೇವೆಗೋಸ್ಕರ ನಾನು ಕೊಡ್ತೇನೆ ಅಂತೇಳಿ. ದೇವರೇ, ನಮ್ಮ ಭಾರತದಲ್ಲಿ ನೀವು ಸೇವೆ ಅಗತ್ಯ ಉಂಟು ಸ್ವಾಮಿ. ಸೇವಕರ ಅಗತ್ಯ ಇದ್ದಾರೆ ರಾಜ, ಸೇವೆ ಮಾಡೋರ ಅಗತ್ಯ ಇದ್ದಾರೆ ದೇವರೇ. ಪ್ರತಿಯೊಬ್ಬರ ಸೇವಕರಾಗಿ ನಿಲ್ಲುವಂತೆ ಸಹಾಯ ಮಾಡಿ. ಯೇಸುವಿನ ನಾಮದಲ್ಲಿ ಬೇಡಿಕೊತ ಪ್ರೀತಿಯುಳ್ಳ ಪರಲೋಕದ ತಂದೆ, ಆಮೆನ್, ಆಮೆನ್. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ದೇವರ ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್.